ಇದೇ ತಮಿಳುನಾಡಲ್ಲಿ ನೀಟ್ ವಿರುದ್ಧವಾಗಿ ಭುಗಿಲೇಳ್ತಾ ಇದೆ ಆಕ್ರೋಶ. ನೀಟ್ ವಿರುದ್ಧ ಧ್ವನಿ ಎತ್ತಿರೋದು ಯಾರು ಗೊತ್ತಾ? ತಮಿಳಿನ ಸೂಪರ್ ಸ್ಟಾರ್. ದೇಶಾದ್ಯಂತ ನೀಟ್ ರದ್ದಾಗಬೇಕು ಅಂಥೇಳಿ ವಿಜಯ್ ದಳಪತಿ ಆಗ್ರಹ ಮಾಡ್ತಾ ಇದ್ದಾರೆ. ಕೇಂದ್ರಕ್ಕೆ ತಮಿಳಿಗ ವೆಟ್ರಿ ಕಳಗ ಮುಖ್ಯಸ್ಥ ವಿಜಯ್ ಒತ್ತಾಯವನ್ನು ಮಾಡಿದ್ದಾರೆ. ತಮಿಳುನಾಡು ವಿಧಾನಸಭೆ ಗೊತ್ತುವಳಿಯನ್ನು ಬೆಂಬಲಿಸಿದ್ದಾರೆ ನಟ. ರಾಜಕೀಯ ಅಲ್ಲೇನೇ ಇರಲಿ, ಅದು DMK ಆದರೂ ಮಾಡಿರಲಿ, AIDMK ಆದರೂ ಮಾಡಿರಲಿ, ಯಾರೇ ಮಾಡಿರಲಿ, ಅದನ್ನು ಸಪೋರ್ಟ್ ಮಾಡ್ತಿರೋದು ಯಾರು ಅಂದರೆ ವಿಜಯ್ ದಳಪತಿ. ನೀಟ್ ರದ್ದಾಗಬೇಕು ಅಂತೇಳಿ ಕೇಂದ್ರವನ್ನು ತಮಿಳುನಾಡು ಸರ್ಕಾರ ಒಂದು ಕಡೆ ಆಗ್ರಹ ಮಾಡಿದೆ. ಏನು ವಾದ ಅಂತ ಹೇಳಿದ್ರೆ, ಇಲ್ಲಿ ವಿಜಯ್ ವಾದ ಇಷ್ಟನೇ. ಇಲ್ಲಿ ನೋಡಿ, ಈ ಬಾರಿ ನೀಟ್ ಪರೀಕ್ಷಾ ವ್ಯವಹಾರದ ಸುದ್ದಿ ಹರಿದಾಡಿದೆ. ದುರ್ಬಲ ಬಡ ವಿದ್ಯಾರ್ಥಿಗಳ ಮೇಲೆ ನೀಟ್ ದುಷ್ಪರಿಣಾಮ ಬೀರ್ತಾ ಇದೆ. ನೀಟ್ ಅಗತ್ಯವೇ ಇಲ್ಲ ಅನ್ನೋದು ಈ ದೇಶದ ಜನರಿಗೆ ತುಂಬ ಚೆನ್ನಾಗಿ ಮನವರಿಕೆ ಆಗಿಬಿಟ್ಟಿದೆ. ಕೂಡಲೇ ಈ ವಿವಾದಾತ್ಮಕ ನೀಟ್ ಪರೀಕ್ಷೆಯನ್ನು ತಾವು ರದ್ದು ಮಾಡಬೇಕು. ತಮಿಳುನಾಡು ವಿಧಾನಸಭೆಯ ನಿರ್ಣಯ ಏನಿದೆಯೋ ಇದನ್ನು ನಾನು ಕೂಡ ಒಪ್ತೀನಿ, ಅಂಗೀಕರಿಸ್ತೀನಿ. ನಾನು ಇದನ್ನು ಕೇಂದ್ರ ಸರ್ಕಾರ ತಮಿಳುನಾಡಿನ ಜನರ ಭಾವನೆಗಳನ್ನು ಗೌರವಿಸಬೇಕು, ತಮಿಳುನಾಡು ರಾಜ್ಯಕ್ಕೆ ನೀಟಿಂದ ವಿನಾಯಿತಿ ಸಿಗಬೇಕು ಅಂತ ಕೇಳ್ತಾ ಇದ್ದಾರೆ. ಯಾಕೆ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವ್ರದ್ದು ಇಲ್ಲಿ ಆಫ್ಟರ್ 1975 ಎಜುಕೇಷನ್ ಅನ್ನೋದನ್ನು ನೀವು ಕನ್ಕರೆಂಟ್ ಲಿಸ್ಟ್ಗೆ ಹಾಕ್ಬಿಟ್ರಿ. ಅಂದರೆ ಸಮವರ್ತಿ ಪಟ್ಟಿ, ಕೇಂದ್ರ ಪಟ್ಟಿಯಲ್ಲ, ರಾಜ್ಯ ಪಟ್ಟಿಯಲ್ಲ, ಸಮವರ್ತಿ ಪಟ್ಟಿಗೆ ಹಾಕ್ಬಿಟ್ರಿ. ಹಾಗಾಗಿ ಇದರ ಮೇಲೆ ರಾಜ್ಯಗಳ ಹೋಲ್ಡ್ ಕಡಿಮೆ ಆಗ್ತಾ ಬಂತು ಈ ಸಮವರ್ತಿ ಪಟ್ಟಿ ಕಾರಣದಿಂದಾಗಿ. ಇಲ್ಲದೇ ಇದ್ದರೆ ಒಂದು ಕೆಲಸ ಮಾಡಿ, ಶಿಕ್ಷಣವನ್ನು ಮತ್ತು ಹೆಲ್ತನ್ನು ಸ್ಪೆಷಲ್ ಕನ್ಕರೆಂಟ್ ಲಿಸ್ಟ್ ಅಂತ ಮಾಡಿ ಅಲ್ಲಾದರೂ ಸೇರಿಸ್ಬಿಡಿ. ನಮ್ಮಗಳಿಗೆ ಇದರಿಂದ ನ್ಯಾಯ ಬೇಕಾಗತ್ತೆ. ಮಕ್ಕಳ ಮೇಲೆ ಅಗಾಧವಾದ ಸ್ಟ್ರೆಸ್ ಆಗ್ತಾ ಇದೆ. ಇದೆಲ್ಲ ಯಾಕೆ ಬೇಕು? ಏನು ಸಿಲೆಬಸ್ ವಿಚಾರಕ್ಕೆ ಬಂದರೆ CBSE, NCERT ಈ ಸಿಲೆಬಸ್ ಆಧಾರದ ಮೇಲೆ ನೀಟ್ ಎಕ್ಸಾಮ್ ನಡೆಯುತ್ತಂತೆ. ಗ್ರಾಮೀಣ ಮಕ್ಕಳು ಏನು ಮಾಡಬೇಕಿಂತ ಒಂದು ಸಿಲೆಬಸ್ ಇಟ್ಕೊಂಡು? ಅವ್ರಿಗಾಗಲ್ಲ. ಇನ್ನೊಬ್ಬರು ಮಾತಾಡ್ತಾರೆ MCI ಸಿಲೆಬಸ್ ಪ್ರಕಾರ ಇದು ನಡೆಯುತ್ತೆ ಅಂಥೇಳಿ. ಹಾಗಾಗಿ ಇದೆಲ್ಲವೂ ಕೂಡ ಬಡ ಮಕ್ಕಳಿಗೆ ಎಟುಕ್ತಾ ಇಲ್ಲ. ಭಾಗ 1. ಬಡ ಮಕ್ಕಳಿಗೆ ಎಟುಕಬೇಕು ಅಂತ ಹೇಳಿದ್ರೆ 12th ಪ್ಲಸ್ಸನ್ನು ನೀವು ಕನ್ಸಿಡರ್ ಮಾಡಬಹುದಲ್ವಾ? ಯಾಕೆ ಮಾಡಲ್ಲ? PUC ನಂಬರ್, ಇಲ್ಲಿ ನಾವು PUC ಮಾರ್ಕ್ಸ್ ಏನು ಹೇಳ್ತೀವೋ ಅಲ್ಲಿ +2 ಅಂತಾರೆ, ಅಥವಾ 12th ಸ್ಟ್ಯಾಂಡರ್ಡ್ ಅಂತ ಕರೀತಾರಲ್ಲ, ಅದನ್ನೇ ಕನ್ಸಿಡರ್ ಮಾಡಿ ಸ್ವಾಮಿ. ಇದು ನ್ಯಾಯ ಸಿಗುತ್ತೆ ನಮಗೆ. ಅದರ್ವೈಸ್ ಬಹಳ ಕಷ್ಟ ಆಗುತ್ತೆ ಅನ್ನೋ ಒಂದು ವಾದವನ್ನು ಕೂಡ ವಿಜಯ್ ಮಂಡಿಸಿದ್ದಾರೆ.